ಬೀದರ್ ತ್ರೈಮಾಸಿಕ ಸಭೆಯಲ್ಲಿ ಎಂಎಲ್ಎ ಎಂಎಲ್ಸಿ ನಡುವೆ ಗಲಾಟೆ ನಡೆದಿದೆ. ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ತ್ರೈಮಾಸಿಕ ಸಭೆಯಲ್ಲಿ ಎಂಎಲ್ಎ ಮತ್ತು ಎಂಎಲ್ಸಿಯ ನಡುವೆ ಗಲಾಟೆ ಆಗಿದೆ. ಬೀದರ್ನಲ್ಲಿ ಏನು ತ್ರೈಮಾಸಿಕ ಸಭೆ ಇರುತ್ತೆ, ಆ ಸಭೆಯಲ್ಲಿ ಎಂಎಲ್ಎ ಮತ್ತು ಎಂಎಲ್ಸಿ ನಡುವೆ ನಡೆದಿರುವಂತಹ ಗಲಾಟೆ ಇದು. ಎರಡು ಮನೆಗಳ ಎದುರು ಗಲಾಟೆ ಆಗದಂತೆ ಒಂದು ಕಡೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಎಂಎಲ್ಎ ಮತ್ತು ಎಂಎಲ್ಸಿ ನಡುವೆ ತ್ರೈಮಾಸಿಕ ಮೀಟಿಂಗ್ ಏನಿರುತ್ತೆ, ಆ ಮೀಟಿಂಗ್ನಲ್ಲಿ ಮುನ್ನೆಚ್ಚರಿಕೆಯಾಗಿ ಎಂಎಲ್ಎ ಮತ್ತು ಎಂಎಲ್ಸಿ ಮನೆಗಳಿಗೆ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಎಂಎಲ್ಎ ಸಿದ್ದು ಪಾಟೀಲ್, ಎಂಎಲ್ಸಿ ಭೀಮರಾವ್ ಪಾಟೀಲ್ ಮನೆಗೆ ಭದ್ರತೆಯನ್ನ ಕೊಡಲಾಗಿದೆ. ಹುಮನಾಬಾದ್ ಬಸ್ ನಿಲ್ದಾಣದ ಪಕ್ಕದಲ್ಲಿದೆ ಭೀಮರಾವ್ ಪಾಟೀಲ್ ಅವರ ನಿವಾಸ. ತೇರ್ ಮೈದಾನದ ಹಿಂದೆ ಇರುವಂತಹ ಶಾಸಕ ಸಿದ್ದು ಪಾಟೀಲ್ ಅವರ ನಿವಾಸದ ಬಳಿಯೂ ಕೂಡ ಗಲಾಟೆ ಆದಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. आज कमिटी ನಾವು ಅಧ್ಯಕ್ಷರಿದ್ದೀವಿ. ನಾವು ನಿಮಗೆಲ್ಲ ಹಕ್ಕಲ್ಲ ನಡೆದದು ಊಹಿಸಿಟ್ಟು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಂಎಲ್ಎ ಸಿದ್ದು ಪಾಟೀಲು ಮತ್ತು ಎಂಎಲ್ಸಿ ನಡುವೆ ಗಲಾಟೆ ನಡೆದಿರುವಂತಹ ಸಂದರ್ಭ. ಒಂದು ಕಡೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲೇ ಇದ್ದಾರೆ. ಅವರನ್ನು ಸಮಾಧಾನ ಪಡಿಸುವಂಥ ಕೆಲಸ ಆಗ್ತಾ ಇದೆ. ಹೀಗಾಗಿ ಈಗ ಇಬ್ಬರು ನಾಯಕರ ಮನೆ ಮುಂದೆ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ.